ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೂಪಾ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಏನು ಅಂತಂದರೆ, ನಮ್ಮ ಕಡೆ ಇದನ್ನು ಸಪ್ಪೆಸರು ಅಂತ ಕರಿತೀವಿ. ಮೊಳಕೆ ಹುಳ್ಳಿಕಾಳಿಂದ, ಅಂದರೆ ಮೊಳಕೆ ಕಟ್ಟಿರೋ ಹುಳ್ಳಿಕಾಳಿಂದ ನಾನು ಇವತ್ತು ಸಪ್ಪೆಸರು ಮಾಡ್ತಾಯಿದ್ದೀನಿ. ಕೆಲವು ಕಡೆ ಇದನ್ನ ಸಪ್ಪನೀರು ಅಂತಲೂ ಕರೀತಾರೆ. ಸೊ ನಮ್ಮ ಕಡೆ ಇದನ್ನು ಸಪ್ಪೆಸರು ಅಂತ ಕರಿತೀವಿ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸಪ್ಪೆಸರು ಹೇಗೆ ಮಾಡೋದು, ಮೊಳಕೆ ಹುಳ್ಳಿಕಾಳಿಂದ ಅಂತ ಸಪ್ಪೆಸರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಸಪ್ಪೆಸರನ್ನ ಮಾಡೋದಕ್ಕೆ ನಮಗೆ ಮೊದಲು ಮೊಳಕೆ ಹುಳ್ಳಿಕಾಳು ಬೇಕು. ಮುಂಚೆನೇ ಮೊಳಕೆ ಕಟ್ಟಿರ್ತಕ್ಕಂಥ ಹುಳ್ಳಿಕಾಳಿದು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ನಾನು ಮುಂಚೆನೇ ಮೊಳಕೆ ಕಟ್ಟಿದ್ದರಿಂದ ಈ ಮೊಳಕೆ ಹುಳ್ಳಿಕಾಳಿಂದ ಮಾಡ್ತಾಯಿದ್ದೀನಿ. ಕೆಲವ್ರು ಥರ ಮಾಡ್ತಾರೆ. ಈಗ ಹಸಿ ಕಾಳು ಅಂದರೆ ಹಸಿ ತೊಗರಿ ಕಾಳು, ಅವರೆಕಾಳು, ಆಮೇಲೆ ಹಸಿ ಅಲಸಂದೆ ಕಾಳು, ಈ ಥರದ್ದಲ್ಲೆಲ್ಲ ಸಪ್ಪೆಸರನ್ನ ಮಾಡ್ತಾರೆ. ಆದರೆ ನಾನಿವತ್ತು ಮಾಡ್ತಾ ಇರೋದು ಮೊಳಕೆ ಹುಳ್ಳಿಕಾಳಿಂದ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಮಗೆ ಇವತ್ತು ಒಂದು ಬೌಲಷ್ಟು ಮೊಳಕೆ ಹುಳ್ಳಿಕಾಳು ಬೇಕು. ಮನೆಯಲ್ಲಿ ಜನಗಳ ಕನ್ಸಿಸ್ಟೆನ್ಸಿ ನೋಡಿ ನೀವು ತೊಗೊಳ್ಳಿ. ನಮ್ಮ ಮನೇಲಿ ಒಂದು 3-4 ಜನ ಇದ್ದೀವಿ, ಪಾಪನೂ ಸೇರಿ 5 ಜನ ಇದ್ದೀವಿ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಮೊಳಕೆ ಹುಳ್ಳಿಕಾಳು ಜಾಸ್ತಿನೇ ತೊಗೊಂಡು, ಅಂದರೆ ಇಂಗ್ರೀಡಿಯೆಂಟ್ಸು ಜಾಸ್ತಿನೇ ತೊಗೊಂಡು ಮಾಡ್ಕೋಬಹುದು. ನಾನು ಒಂದು ಬೌಲ್ ಮೊಳಕೆ ಹುಳ್ಳಿಕಾಳು ತೊಗೊಂಡಿದ್ದೀನಿ. ಅದ್ರ ಜೊತೆ ಹಸಿ ಮೆಣಸಿನ್ಕಾಯಿ ಬೇಕು, ಒಂದು 5ರಿಂದ 10 ಹಸಿ ಮೆಣಸಿನ್ಕಾಯಿ ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಸ್ವಲ್ಪನೇ ಆದರೂ ಸಾಕಾಗುತ್ತೆ. ಅಂದರೆ ಟೇಸ್ಟು ಸ್ಮೆಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಬೇಕು. ಅದ್ರ ಜೊತೆ ನಮಗೆ ಜೀರಿಗೆ ಮತ್ತು ಉಪ್ಪು ಮತ್ತು ಹುಣಸೆ ಹಣ್ಣು, ಹಾಗೆ ಒಂದು 2-3 ಬೆಳ್ಳುಳ್ಳಿ, ಬಿಡಿಸಿರುವಂತಹ ಬೆಳ್ಳುಳ್ಳಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಸಪ್ಪೆಸರನ್ನ ಮಾಡೋದಕ್ಕೆ ಬೇಕಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಈ ಮೊಳಕೆ ಹುಳ್ಳಿಕಾಳನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ ಒಳಗಡೆ ಹಾಕಿಬಿಡಿ. ಹಾಗೆ ಅದರ ಜೊತೆ ಹಸಿ ಮೆಣಸಿನ್ಕಾಯಿ ಕೂಡ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆ ಕುಕ್ಕರ್ ಒಳಗಡೆ ಹಾಕಿ, ಅದು ಹಾಕಿ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ಬೇಕಲ್ಲ, ಹಾಗಾಗಿ ಫಸ್ಟೇ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಳ್ಳೋಣ. ಹಾಗಾಗಿ ಉಪ್ಪನ್ನು ಹಾಕಿ ಒಂದು ಚೊಂಬು, ಅಂದರೆ ನಿಮಗೆ ಎಷ್ಟು ಸಾಂಬಾರು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ನನಗೆ ಒಂದು ಚೊಂಬು ನೀರಾದರೆ ಸಾಕಾಗುತ್ತೆ. ಹಾಗಾಗಿ ನಾನು ಒಂದು ಚೊಂಬು ನೀರು ಹಾಕ್ಬಿಟ್ಟು ಈ ಸಪ್ಪೆಸರನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇಷ್ಟು ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡಿ ಅಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ನೀಟಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಬೇಯೋದಕ್ಕೆ ಬಿಡಿ. ಅದು 1-2-3 ಕೂಗು ಬರಬೇಕು. ಅಂದರೆ ಆ ಮೊಳಕೆ ಹುಳ್ಳಿಕಾಳು ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಒಂದು 3 ವಿಷಲ್ಲಾದರೂ ಬರಬೇಕು. ಆವಾಗ ಮೊಳಕೆ ಹುಳ್ಳಿಕಾಳು ಚೆನ್ನಾಗಿ ಬೆಂದಿರುತ್ತೆ ತಿನ್ನೋದಕ್ಕೆ. ಓಕೆ, ಈ ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ, ಅಂದರೆ ಮೊಳಕೆ ಹುಳ್ಳಿಕಾಳು ಬೇಯೋ ಅಷ್ಟರಲ್ಲಿ ನಾವು ಈ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಜಜ್ಕೊಂಬಿಡೋಣ. ನಾನು ಕಲ್ಲಲ್ಲಿ ಇದನ್ನು ಜಜ್ಕೊತಾ ಇದ್ದೀನಿ. ಫಸ್ಟ್ ಜೀರಿಗೆನ ಪುಡಿ ಮಾಡ್ಕೊಂಬಿಡಿ, ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಂಬಿಡಿ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಳ್ಳಿ, ಯಾಕಂದರೆ ಅದ್ರಲ್ಲಿ ಹಾಕಿ ಕಿವುಚೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿಯನ್ನು ಜಜ್ಕೊಂಬಿಡಿ. ಹಾಗೆ ಕೊತ್ತಂಬರಿ ಸೊಪ್ಪಿದೆಯಲ್ಲ, ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ನಾನು ಜಜ್ಕೊತಾ ಇದ್ದೀನಿ. ನಿಮಗೆ ಹಾಗೆ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಅಂದರೂ ಪರವಾಗಿಲ್ಲ. ನಾನು ಜಜ್ಜಾಕ್ತೀನಿ, ಯಾಕಂದರೆ ಅದರಲ್ಲಿರೋ ರಸ ಎಲ್ಲ ಅದರೊಳಗಡೆ ಸಪ್ಪೆಸರ ಒಳಗಡೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು 1-2 ಸರಿ ಜಜ್ಕೊತಾ ಇದ್ದೀನಿ. ಓಕೆ, ಇಷ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಕುಕ್ಕರ್ ವಿಷಲ್ ಬಂತು. ಇವಾಗ ಇದು ಒಂದು 3 ಸರಿನಾದರೂ ನೀವು ಕೂಗಿಸ್ಕೊಳ್ಳಿ, ಯಾಕಂದರೆ ಮೊಳಕೆ ಹುಳ್ಳಿಕಾಳು ಸ್ವಲ್ಪ ಗಟ್ಟಿ ಇರುತ್ತಲ್ವ. ಹಸಿ ಕಾಳಾದರೆ ಸ್ವಲ್ಪ ಸ್ಮೂತ್ ಇರುತ್ತೆ. ಒಂದು ಸರಿ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಇದು ಮೊಳಕೆ ಹುಳ್ಳಿಕಾಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಇದನ್ನು ಚೆನ್ನಾಗಿ ಬೇಯೋ ಥರ, ಅಂದರೆ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಓಕೆ, ಇವಾಗ ಈ ಕುಕ್ಕರ್ನ ಸ್ವಲ್ಪ ಹೊತ್ತು ಕೆಳಗಡೆ ಇಳಿಸ್ಬಿಡೋಣ, ಸ್ಟೌವಿಂದ ಕೆಳಗಡೆ. ಯಾಕಂದರೆ ಅದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಬಿಸಿಯಲ್ಲೇ ಕುಕ್ಕರ್ ಓಪನ್ ಮಾಡೋಕ್ಕೆ ಬರೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡಲಿ ಕುಕ್ಕರು. ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ಈಗ ಕುಕ್ಕರ್ ತಣ್ಣಗಾಗಿದೆ ನೋಡಿ. ನಾನು ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ, ಕುಕ್ಕರ್ ಕ್ಯಾಪನ್ನು
ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಓಪನ್ ಮಾಡಿದೆ ನೋಡಿ, ಈ ರೀತಿ ಇದೆ. ಅಂದರೆ ಮೊಳಕೆ ಹುಳಿಕಾಳು ಯಾವ ರೀತಿ ಕಲರ್ ಇದೆಯೋ ಆ ರೀತಿಯೇ ಅದರೊಳಗಡೆ ರಸನೂ ಕೂಡ ಇದೆ. ಅದರೊಳಗಡೆ ಹಸಿಮೆಣಸಿನ್ಕಾಯಿ ಮತ್ತು ಮೊಳಕೆ ಹುಳಿಕಾಳು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಈಗ ಇದನ್ನೇನು ಮಾಡೋಣ ಅಂತ ಅಂದರೆ, ಇನ್ನೊಂದು ಪಾತ್ರೆಯಲ್ಲಿ ಈ ರಸವನ್ನೆಲ್ಲ ಬಸ್ಕೊಂಬಿಡೋಣ ನೀಟಾಗಿ. ಓಕೆನಾ? ಓಕೆ, ಈ ರಸವನ್ನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ನಾನು ಬಸ್ಕೊತಾ ಇದ್ದೀನಿ ನೀಟಾಗಿ. ಕಾಳು ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಉಳಿಲಿ ಕುಕ್ಕರ್ ಒಳಗಡೆ. ಅದನ್ನು ಒಂದು ಚಿಕ್ಕ ಪಾತ್ರೆಗೆ ರಸವನ್ನೆಲ್ಲ ನೀಟಾಗಿ ಬಸ್ಕೊಂಬಿಡಿ. ಓಕೆ ನೋಡಿ ಫ್ರೆಂಡ್, ಬಸ್ಕೊಂಡಿದ್ದಾಗಿದೆ. ಈ ಬಸ್ಕೊಂಡಿದ್ದಾದಮೇಲೆ ಕಾಳು ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಇದೆ ತಳದಲ್ಲಿ ನೋಡಿ. ಹುರುಳಿಕಾಳು ನೀಟಾಗಿ ಬೆಂದಿದೆ, ಮೊಳಕೆ ಹುರುಳಿಕಾಳು ನೀಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ಏನು ಮಾಡೋಣ ಅಂದರೆ, ಆ ರಸ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ. ಆ ರಸದೊಳಗಡೆ ಹುಣಸೆಹಣ್ಣು ಅದೆಲ್ಲ ಹಾಕಿ ಕಿವುಚೋದಕ್ಕೆ ಸ್ವಲ್ಪ ಆಗೋದಿಲ್ಲ, ಅದು ತುಂಬ ಹೊತ್ತಾಗುತ್ತೆ ತಣ್ಣಗಾಗೋದಕ್ಕೆ. ಸೊ ಹಾಗಾಗಿ ಏನು ಮಾಡೋಣ ಅಂದರೆ, ಈ ರಸವನ್ನು ಸ್ವಲ್ಪ ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಡೋಣ. ಸ್ವಲ್ಪ ರಸವನ್ನು ಒಂದು ತಟ್ಟೆ ಒಳಗಡೆ ಹಾಕ್ಕೊಂಬಿಡೋಣ ನೋಡಿ. ಹಾಕ್ಕೊತಾ ಇದ್ದೀನಿ, ನಾನು ಸ್ವಲ್ಪ ರಸವನ್ನು ತಕ್ಕೊತಾ ಇದ್ದೀನಿ. ಯಾಕಂದರೆ ಅದರ ಅದೆಲ್ಲ ಇದೆಯಲ್ಲ, ಏನು ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ನೀಟಾಗಿ ಕಿವುಚ್ಕೋಬೇಕಲ್ಲ, ಪಾತ್ರೆಯಲ್ಲಿ ಸರಿ ಹೋಗೋದಿಲ್ಲ, ಬಿಸಿ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ತಟ್ಟೆ ಒಳಗಡೆ ರಸವನ್ನು ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದರೊಳಗಡೆ ನಾವು ಹುಣಸೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಮೊಳಕೆ ಹುರುಳಿಕಾಳಲ್ಲೇ ಮುಂಚೆನೇ ಬೇಯಿಸಿಟ್ಬಿಟ್ಟಿದ್ವಲ್ಲ, ಆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡೆ ಈಗ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಅದರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಯಾಕಂದರೆ ಆ ಹುಣಸೆಹಣ್ಣು ಚೆನ್ನಾಗಿ ಆ ರಸದೊಳಗಡೆ ನೆನ್ಕೊಂಡು, ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ ಹುಣಸೆಹಣ್ಣ. ಸೊ ಅದು ರಸದೊಳಗಡೆ ಆ ಒಂದು ರಸ ಇದೆಯಲ್ಲ ಬಸ್ತಿರೋದು, ಅದರೊಳಗಡೆ ಹುಣಸೆಹಣ್ಣು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ, ಕಿವುಚ್ಕೊಡೋದಕ್ಕೆ. ಹಾಗಾಗಿ ಹುಣಸೆಹಣ್ಣು ಕೂಡ ಅದರೊಳಗಡೆ ಹಾಕಿ ಬಿಟ್ಬಿಡಿ. ಓಕೆ, ಈಗ ಈ ರಸ ಕೂಡ ತಣ್ಣಗಾಗಿದೆ. ಇದನ್ನೆಲ್ಲ ನೀಟಾಗಿ ಕಿವುಚ್ಕೊಳ್ಳೋಣ. ಫಸ್ಟು ನಾನು ಹುಣಸೆಹಣ್ಣನ್ನು ಕಿವುಚ್ಕೊಂಡ್ಬಿಡ್ತೀನಿ ನೋಡಿ. ಹುಣಸೆಹಣ್ಣನ್ನು ಕಿವುಚ್ಕೊತಾ ಇದ್ದೀನಿ ಚೆನ್ನಾಗಿ. ಹುಣಸೆಹಣ್ಣಿನ ರಸ ಎಲ್ಲ ಬಸ್ತಿರೋ ರಸದೊಳಗಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಿವುಚ್ಕೊಂಬಿಟ್ಟು, ಆ ಹುಣಸೆಹಣ್ಣಿಂದು ಮೇಲ್ಗಡೆ ಬರುತ್ತಲ್ಲ ಎಕ್ಸ್ಟ್ರಾ, ಅದನ್ನು ತಗೊಳ್ಳಿ. ಇಲ್ಲ ಬೇಕು ಅದರೊಳಗಡೆ ಇದ್ರೂ ಏನು ಸಮಸ್ಯೆ ಇಲ್ಲ, ನಾನು ಸ್ವಲ್ಪ ತೆಗೆದಿಡ್ತೀನಿ. ಇದಾದಮೇಲೆ ಹಸಿಮೆಣಸಿನ್ಕಾಯಿನೂ ಕೂಡ ಕಿವುಚ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ 1-2-3 ತೆಗೆದಿಟ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಟೇಸ್ಟ್ ನೋಡಿಬಿಟ್ಟು ನೀವು ಕಿವುಚ್ಕೋಬೋದು. ನಾನು ಕರೆಕ್ಟ್ ಆಗುತ್ತೆ ಅಂತ ಅಷ್ಟನ್ನು ಕಿವುಚ್ಕೊಂಡ್ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಈಗ ಇದರೊಳಗಡೆ ನಾವು ಬೆಳ್ಳುಳ್ಳಿಯನ್ನು ಹಾಕಿ ಕಿವುಚ್ಕೊಂಡ್ಬಿಡೋಣ. ಆವಾಗಲೇ ಮುಂಚೆನೇ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪೆಲ್ಲ. ಸೊ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ಕಿವುಚ್ಕೊಳ್ಳಿ. ಆ ಬೆಳ್ಳುಳ್ಳಿ ಇದೆಲ್ಲ ರಸದೊಳಗಡೆ ಬಿಟ್ಕೊಂಡಂಗೆ. ಅದಾದಮೇಲೆ ಜೀರಿಗೆನ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಅದರೊಳಗಡೆ ಮಿಕ್ಸ್ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಕೂಡ ಆಯಿತು. ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಆ ರಸದೊಳಗಡೆ ಒಂದು ಸರಿ ಕಿವುಚಿದ್ರೆ, ಆ ಕೊತ್ತಂಬರಿ ಸೊಪ್ಪಿನ ರಸ ಎಲ್ಲ ಏನಾಗುತ್ತೆ ಅಂದರೆ ಆ ರಸದೊಳಗಡೆ ಬಿಟ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡ್ತೀವಿ. ಇಲ್ಲ ನಿಮ್ಗೆ ಆ ಥರ ಬೇಡ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ ರಸದೊಳಗಡೆ ಕಿವುಚ್ಕೊಂಡಿದ್ದೀವಿ. ಆ ಕಿವುಚ್ಕೊಂಡಿರೋ ರಸವನ್ನು ನಾವು ಒಂದು ಪಾತ್ರೆಯಲ್ಲಿ, ಇನ್ನೊಂದು ಪಾತ್ರೆಯಲ್ಲಿ ಎಕ್ಸ್ಟ್ರಾ ಇತ್ತಲ್ಲ ರಸ, ಜಾಸ್ತಿ ರಸ, ಆ ರಸದೊಳಗಡೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ರಸ ಸ್ವಲ್ಪ ತೆಗ್ದಿಟ್ಬಿಟ್ಟು ಇದನ್ನೆಲ್ಲ ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ರಸ ಆಗಬಹುದು, ಟೇಸ್ಟು ಹೊರಟೋಗಬಹುದು. ಸ್ವಲ್ಪ ರಸವನ್ನು ಬೇರೆ ಇನ್ನೊಂದು ಬಟ್ಲಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಈ ಪಾತ್ರೆ ಒಳಗಡೆ ಇನ್ನು ರಸ ಇದೆಯಲ್ಲ, ಆ ಪಾತ್ರೆ ಒಳಗಡೆ ತಟ್ಟೆಯಲ್ಲಿ ನೀವೆಲ್ಲ ಕಿವುಚಿರ್ತೀರಲ್ಲ, ಆ ಕಿವುಚಿರುವಂತಹ ರಸವನ್ನು ಪಾತ್ರೆ ಒಳಗಡೆ ನೀಟಾಗಿ ಸುರ್ಕೊಂಬಿಡಿ ನೋಡಿ. ಈಗ ಅದು ಈ ರಸದೊಳಗಡೆ, ಅಂದರೆ ನಾವು ಕಿವುಚಿರ್ತೀವಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್, ಈ ಸಾಂಬಾರೊಳಗಡೆ ರಸದೊಳಗಡೆ ಎಲ್ಲನೂ ಮಿಕ್ಸ್ ಆಯಿತು ನೋಡಿ ಫ್ರೆಂಡ್ಸ್. ನೋಡಿ, ಈಗ ನಿಮಗೆ ಸಪ್ಪೆಸರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಯಾವುದೇ ಒಗ್ಗರಣೆ ಬೇಡ, ಏನು ಬೇಡ, ಎಣ್ಣೆ ಬೇಡ, ಸಾಸಿವೆ ಬೇಡ, ಯಾವುದೂ ಬೇಡ, ಯಾವುದೇ ಒಗ್ಗರಣೆ ಇಲ್ಲದೆ ತುಂಬ ಚೆನ್ನಾಗಿರೋ, ಬೇಗ ಆಗುವಂತಹ ಒಂದು ಸಾಂಬಾರು ಅಂತಲೇ ಇದು ಹೇಳ್ಬೋದು. ಸಪ್ಪೆಸರು ಈಗ ನಿಮಗೆ ರೆಡಿಯಾಗಿದೆ ನೋಡಿ. ಈ ಬೇಯಿಸಿರೋ ಮೊಳಕೆ ಹುರುಳಿಕಾಳು ಮತ್ತು ಸಪ್ಪೆಸರು ನಮಗೆ ಸವಿಯೋದಕ್ಕೆ ರೆಡಿಯಾಗಿದೆ. ಇದ್ರ ಜೊತೆ ನಾವು ಒಂದು ಮುದ್ದೆಯನ್ನು ಮಾಡ್ಕೊಂಬಿಟ್ಟು ಸವಿತಾ ಇದ್ದರೆ, ಇದರ ರುಚಿಯನ್ನು ನಾವು ಸವಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ನೋಡಿ ಈ ಮುದ್ದೆ ಒಳಗಡೆ ಈ ಮುದ್ದೆಯನ್ನು ಮಾಡಿಕೊಂಡು ನಾವು ಮುದ್ದೆಯನ್ನು ಇಟ್ಕೊಂಡು ಆ ಮುದ್ದೆಗೆ ಸೊಪ್ಪು ರಸ ಮತ್ತು ಸೊಪ್ಪು ನೀರು ಅಂತಲೇ ಕರಿತೀವಿ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಸಪ್ಪೆಸರು ಮತ್ತು ಕಾಳನ್ನು ಹಾಕ್ಕೊಂಡು ಅದನ್ನು ಮುದ್ದೆ ಒಳಗಡೆ ತಿಂತಾಯಿದ್ರೆ ನಾವು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ನೀವೊಂದು ಸರಿ ಈ ರೀತಿ ಇದನ್ನು ಟ್ರೈ ಮಾಡಿ ನೋಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಮೊಳಕೆ ಹುಳ್ಳಿಕಾಳು ತಿನ್ನೋದೇ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಎಲ್ಲ ಫಾಸ್ಟ್ ಫುಡ್ಗೆ ಜನ ಬೇಗನೆ ಅಡಿಕ್ಟ್ ಆಗ್ತಿದ್ದಾರೆ. ಅಂದರೆ ಫಾಸ್ಟ್ ಫುಡ್ ಬೇಗ ಆಗುವಂಥ ಯಾವುದೋ ಒಂದು ಒಗ್ಗರಣೆ ಮಾಡಿಕೊಂಡು ತಿಂದು ಕೆಲಸಗಳಿಗೆ ಹೋಗೋರು ಇರ್ತಾರೆ, ಏನೋ ತುಂಬ ಅರ್ಜೆಂಟ್ ಇರೋರು ಇರ್ತಾರೆ. ಈ ಥರ ಇರೋರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕಡಿಮೆ ಇರುತ್ತೆ ಪಾಪ. ಯಾಕಂದರೆ ಅವ್ರಿಗೆ ಒತ್ತಡಗಳಲ್ಲಿ ಇರೋದರಿಂದ ಆರೋಗ್ಯದ ಕಡೆ ಗಮನ ಹರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ಸ್ನೇಹಿತರೆ ಆರೋಗ್ಯದ ಕಡೆ ಗಮನ ಇರಲಿ. ನಾವು ನಮ್ಮ ಆರೋಗ್ಯಕ್ಕೆ ಸಹಾಯ ಆಗುವಂತಹ, ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಆಹಾರವನ್ನೇ ನಾವು ಜಾಸ್ತಿ ಸೇವಿಸೋಣ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ. ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು, ಯಾವ ಸಂಪಾದನೆ ಬೇಕಾದರೂ ಮಾಡ್ಬೋದು, ಏನು ಸಾಧನೆ ಬೇಕಾದರೂ ಮಾಡಬಹುದು. ನಮಗೆ ಆರೋಗ್ಯನೇ ಇಲ್ಲ ಅಂದರೆ ಏನು ಮಾಡಿ ಏನು ಪ್ರಯೋಜನ ಹೇಳಿ. ಹಾಗಾಗಿ ಆದಷ್ಟು ಆರೋಗ್ಯವಾದಂಥ ಆಹಾರವನ್ನು ಸೇವಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಪ್ಪೆಸರು ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಒಂದ್ಸರಿ ನಿಮ್ಮ ಮನೆಯಲ್ಲಿ ಮೊಳಕೆ ಅಂದರೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿರ್ತೀರಲ್ಲ, ಆವಾಗ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುವಂತಹ ಒಂದು ಸಾಂಬಾರಿದು. ನೀವೊಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಹಾಗೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಬೇಸಿಗೆ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ, ಹೆಚ್ಚು ನೀರನ್ನು ಕುಡೀರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು.